ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಸರ್ಕಾರಿ ಈಜುಕೊಳ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಾಳು ಬಿದ್ದು ಗಬ್ಬೆದ್ದು ನಾರ್ತಾ ಇದೆ. ನಿರ್ವಹಣೆಯ ಕೊರತೆಯಿಂದಾಗಿ ಈಜುಕೊಳ ಅನೈತಿಕ ಚಟುವಟಿಕೆಯ ತಾಣವಾಗಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಪುರಸಭೆ ನಿರ್ಲಕ್ಷ್ಯಕ್ಕೆ ಪಾಳು ಬಿದ್ದ ಸರ್ಕಾರಿ ಈಜುಕೊಳ. ಸ್ವಿಮ್ಮಿಂಗ್ ಪೂಲ್ ದುರಸ್ತಿ ಮಾಡುವಂತೆ ಜನರ ಆಗ್ರಹ. ಇಲ್ಲಿ ನೋಡಿ, ಮುರಿದು ಬಿದ್ದಿರುವ ಬಾಗಿಲುಗಳು, ಎಲ್ಲೆಂದರಲ್ಲಿ ಒಡೆದು ಬಿದ್ದಿರುವ ಗಾಜುಗಳು, ಈಜುಕೊಳದ ಬಳಿಯೇ ಹಂದಿಗಳ ಓಡಾಟ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಈಜುಕೊಳದ ಸದ್ಯದ ಪರಿಸ್ಥಿತಿ. ಕಳೆದ 6 ವರ್ಷಗಳ ಹಿಂದೆ ಚಿಕ್ಕೋಡಿ ಪಟ್ಟಣದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಜುಕೊಳ ನಿರ್ಮಿಸಲಾಗಿತ್ತು. ಇನ್ನು ಪುರಸಭೆ ಕೂಡ 2 ವರ್ಷ ಸರಿಯಾಗಿ ಈಜುಕೊಳ ನಿರ್ವಹಣೆ ಮಾಡಿತ್ತು. ಆದರೆ ಕಳೆದ 4 ವರ್ಷದಿಂದ ಪುರಸಭೆ ಈ ಈಜುಕೊಳಕ್ಕೆ ಬೀಗ ಜಡಿದಿದೆ. ಇದರಿಂದ ಸಿಕ್ಕಿದ್ದೇ ಚಾನ್ಸ್ ಅಂತ ಕಿಡಿಗೇಡಿಗಳು ಈಜುಕೊಳದ ಕಿಟಕಿ ಬಾಗಿಲುಗಳನ್ನ ಒಡೆದು ಹಾಕಿದ್ದು, ಬಲ್ಬ್ ವೈರ್ಗಳನ್ನ ಕಿತ್ಕೊಂಡು ಹೋಗಿದ್ದಾರೆ. ಸಾಕಷ್ಟು ರಿಪೇರಿ ಕಾರ್ಯ ಇರೋದ್ರಿಂದ ಬಂದು ಬಿದ್ದೈತಿ. ಇದನ್ನ ಸರಿಯಾಗಿ ರಿಪೇರಿ ಮಾಡಿದ್ರೆ ಇನ್ನು ಬೇಸಿಗೆ ಕಾಲ ಚಲೋ, ಶಾಲೆಗಳಿಗೆ ರಜೆ ಆಕತಿ, ಸಣ್ಣ ಮಕ್ಕಳು ಎಲ್ಲರೂ ಇಲ್ಲಿ ಈಜೋದ್ರಿಂದ ಅನುಕೂಲ ಆಕೈತೆ ಅವರಿಗೂ ಕೂಡ. ಇಷ್ಟೊಂದು ದೊಡ್ಡ ಪ್ರಾಪರ್ಟಿ ನಿರುಪಯೋಗ ಆಗ್ಲಾರ್ದ ಇದನ್ನ ಯಾರು ಸಂಬಂಧಪಟ್ಟವರು ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಆಕೈತಿ. ಇದನ್ನ ಬೇಗನೆ ಸಾರ್ವಜನಿಕ ಉಪಯೋಗಕ್ಕೆ ಇದನ್ನ ತಯಾರು ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಇನ್ನು ಈಜುಕೊಳದ ಪರಿಸ್ಥಿತಿ ಕಂಡು ಸಾರ್ವಜನಿಕರು ಪುರಸಭೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಸುಸಜ್ಜಿತ ಕಟ್ಟಡ ಇದ್ರೂ ಕೂಡ ನಿರ್ವಹಣೆ ಇಲ್ಲದೆ ಈಜುಕೊಳ ಗಬ್ಬೆದ್ದು ನಾರ್ತಾ ಇದೆ. ಅಲ್ಲದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನರ ಅನುಕೂಲಕ್ಕೆ ನಿರ್ಮಿಸಿರುವ ಈಜುಕೊಳ ಅನೈತಿಕ ಚಟುವಟಿಕೆಗೆ ತಾಣವಾಗಿದೆ. ಜೊತೆಗೆ ಹಂದಿಗಳ ಓಡಾಟ. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ. ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು, ಈಗಲಾದ್ರೂ ಈಜುಕೊಳ ಸ್ವಚ್ಛಗೊಳಿಸಿ ರಿಪೇರಿ ಮಾಡಿಸಿದ್ರೆ ಮಕ್ಕಳು ಹಾಗೂ ವಯಸ್ಕರಿಗೆ ಉಪಯೋಗವಾಗುತ್ತೆ ಅಂತಿದ್ದಾರೆ ಸಾರ್ವಜನಿಕರು. ಇದನ್ನ ಕಂಪೌಂಡ್ ಕಟ್ಟ್ರ ಅಂದ್ರೆ ಮುನ್ಸಿಪಾಲಿಟಿ ದಾದ್ ಮಾಡಕ್ ತಯಾರಿಲ್ರಿ. ಆಮೇಲೆ ಇವ್ರ ಕೆಬಿ ಅವ್ರ ಇಲ್ಲಿ ನೋಡ್ರಿ ಕಂಪೌಂಡ್ ಹೆಚ್ಚಿಗೆಲ್ಲ ಇದಕ್ಕೆ ಕಂಟಿ ಗಿಂಟಿ ಎಲ್ಲ ಬೆಳೆದ ಹಾವ ಇದ ಹಂದಿ ಗಿಂದಿ ಎಲ್ಲ ಮಲ್ಕೊಂಡ ಜನ್ಮ ಮಾಡಿಬಿಡುವಲ್ರಿ. ಅದಕ್ಕೆ ನಾವ್ ಏನ ರಿಕ್ವೆಸ್ಟ್ ಮಾಡೋದ ಮುನ್ಸಿಪಾಲಿಟಿ ಅವ್ರಿಗೆ, ಇದನ್ನ ಕಂಪೌಂಡ್ ಕಟ್ಟ್ರಿ ಐನ್ ಚಾಲೂ ಮಾಡ್ರಿ, ನಮ್ದೇನ್ ತಕರಾರಿಲ್ಲ. ಒಟ್ನಲ್ಲಿ ಸುಸಜ್ಜಿತ ಕಟ್ಟಡ ಇದ್ರೂ ಉಪಯೋಗಕ್ಕೆ ಮಾತ್ರ ಬಾರದೆ ಇರೋದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಇನ್ನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ಈಜುಕೊಳ ಸರಿಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.